ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಆಲ್ ಇನ್ ಒನ್ ಇಟ್ಸ್ ಕಂದಕೃಪಾ. ಹಾಗೆಯೇ ವೆಲ್ಕಮ್ ಟು ಕಾಶಿ. ನಾವು ಬೆಳಗ್ಗೆ ಆಲ್ಮೋಸ್ಟ್ 6:37 ಅನ್ಸುತ್ತಿದ್ದು ಎಲ್ಲ ಫ್ರೆಶ್ ಆಗಿ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ಕಾಲಭೈರವನ ಟೆಂಪಲ್ಗೆ ಹೋಗಬೇಕಂತೆ. ಕಾಲಭೈರವನ ಪರ್ಮಿಷನ್ ತೊಗೊಂಡು ನಂತರ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಮಗೆ ನಾವು ಉಲ್ಟಾ ಮಾಡ್ತೀವಿ. ಈ ರೀತಿ ಹಾಲು, ಅಭಿಷೇಕಕ್ಕೆ ಹಾಲು, ನೀರು ಹಾಲು, ಪ್ರತಿ ಹಾಲಿನ ಸ್ವಲ್ಪ ಸ್ವೀಟ್ಸು ಭಾಗಗಳನ್ನ ಮಾರ್ತಾ ಇರ್ತಾರೆ. ಹಾಗೆಯೇ ಲಾಕರ್ಸ್ ಕೂಡ ಫ್ರೀ ಅಂತ ಫ್ರೀ ಅಂದರೆ ಅದನ್ನು ತೊಗೊಂಡ್ರೆ ಅವರಿಗೂ ಪೇ ಮಾಡಬೇಕಾಗತ್ತೆ. 200 ರೂಪೀಸ್ ಏನೋ ಒಂದು ಲಾಕರು. ಮೊಬೈಲ್ಸು, ಬ್ಯಾಗ್ಸು ಎಲ್ಲ ಅಲೋ ಮಾಡೋಂಗಿಲ್ಲ. ಸುಮಾರು ಹಿಂದೆಯಿಂದನೇ ಶುರು ಮಾಡ್ತಾರೆ, ಇಲ್ಲೇ ಇಟ್ಟೋಗಿ ಅಂತ. ಬಟ್ ಆಲ್ಮೋಸ್ಟ್ ಟೆಂಪಲ್ ನಿಯರ್ ತನಕನೂ ತೊಗೊಂಡು ಹೋಗ್ಬೋದು, ಎಂಟ್ರೆನ್ಸ್ ತನಕನೂ ತೊಗೊಂಡು ಹೋಗ್ಬೋದು. ಅಲ್ಲೂ ಲಾಕರ್ಸ್ ಇರುತ್ತೆ. ನಮಗೆ ಗೊತ್ತಿರಲಿಲ್ಲ, ನಾವು ತುಂಬಾ ಹಿಂದೆ ಇಟ್ಟೋಗಿದ್ವಿ. ಹಾಗೆಯೇ ಹೋಗಬೇಕಾದ್ರೆ ಯಾರೋ ಒಬ್ಬರು ಬಂದು ಖಾಲಿ ಹಣೆಯಲ್ಲಿ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ಅಂತ ಹೇಳಿ ಗಂಧ ಬಳ್ದು ಈ ರೀತಿ ನಾಮವನ್ನು ಹಾಕಿ ಹೋದರು. ಸುಮ್ಮನೆ ದುಡ್ಡಿಸ್ಕೊಳ್ಳೋದಕ್ಕೆ ಇದೆಲ್ಲ ಮಾಡೋದವರು. ಇದು ಈ ಆಟೋ ಅಂತ ಹೇಳಿ, ಇದು ಕಾಶಿಯಲ್ಲೆಲ್ಲ ಇದೆ, ಫೇಮಸ್ಸು, ಚೆನ್ನಾಗಿರುತ್ತೆ. ಹಾಗೆಯೇ ಕಾಶಿಯಲ್ಲಿ ಟೀ ಅಂದರೆ ಇವರು ಇದ್ದಿಲಿನಲ್ಲಿ ಟೀ ಮಾಡ್ತಾರೆ, ಇದ್ದಿಲು ಸ್ಟೌವಲ್ಲಿ ಟೀ ಮಾಡ್ತಾರೆ. ನಮ್ಮ ಥರ ಗ್ಯಾಸ್ ಸ್ಟೌವಲ್ಲಿ ಟೀ ಮಾಡೋದಿಲ್ಲ. ಹಾಗೆಯೇ ಈ ಥರ ಮಟ್ಕ ಕಪ್ಪಲ್ಲಿ ಕೊಡ್ತಾರೆ. ಸೊ ಈ ಮಟ್ಕ ಕಪ್ಪು ಅಷ್ಟೇ ಒಂದು ಸತಿ ಯೂಸ್ ಮಾಡಾದ್ಮೇಲೆ ಬಿಸಾಕ್ತಾರಂತೆ ಅವರು. ನಾವು ತೊಗೊಂಬರೋಣ, ಹೆಂಗೋ ಬಿಸಾಕ್ತಾರಲ್ಲ ಅಂದ್ಕೊಂಡ್ವಿ. ಬಟ್ ಹೊಡೆದೋದ್ರೆ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದ್ವಿ. ಅದು ಅಲ್ಲದೆ ಅವ್ರು ಏನು ಹಾಕ್ತಾರೋ ಗೊತ್ತಿಲ್ಲ, ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇವ್ರನ್ನ ಕೇಳೋದಕ್ಕೆ ತುಳಸಿ ಅಂತ ಹೇಳ್ತಾರೆ. ಕೆಲವರು ತುಳಸಿ ದೇವರಿಗೆ ಸಮಾನ, ಹಾಗೆಯೇ ಸ್ವಲ್ಪ ಕಾಲಭೈರವ ಅಂದರೆ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಭೂಮಿ ಬಿಟ್ಟು ನಂತರ ನಾವು ಕಾಲಭೈರವನ ಟೆಂಪಲ್ಗೆ ಹೊರಟ್ವಿ. ಇಲ್ಲಿ ಕಾಶಿಯಲ್ಲಿ ಲೂಟಿ ಮಾಡ್ತಾರೆ, ತುಂಬಾ ಮೋಸ ಮಾಡ್ತಾರೆ. ಸೊ ಹುಷಾರಾಗಿರಬೇಕು. ಸೊ ನೀವು ಹೋದರೆ ಆಲ್ಮೋಸ್ಟ್ ಕ್ಯಾಶನ್ನು ಕ್ಯಾರಿ ಮಾಡಿ, 50 ರೂಪೀಸ್ 100 ರೂಪೀಸ್ ಈ ಥರ ಕ್ಯಾಶ್ ಕ್ಯಾರಿ ಮಾಡಿದ್ರೆ ಹೋಗ್ತಾ ಉದ್ದಕ್ಕೂ ಈ ಥರ ಶಾಪಿಂಗ್ ಬಂದು ಕಾಲಭೈರವನ ರುದ್ರಾಕ್ಷಿ ಸರ ಅದಿದೆಲ್ಲ. ಸೊ ನಾವು ಆಟೋಗೆ ಹೋಗಲಿಲ್ಲ. ಸೊ ಹೀಗೆ ಕಾಶಿಯನ್ನು ಸುತ್ತಾಡ್ಕೊಂಡು ಹೋಗೋಣ ಅಂತ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ನಡ್ಕೊಂಡು ಹೋಗೋಣ, ನೋಡೋಣ, ಕಾಶಿ ಸುತ್ತಾಗುತ್ತೆ ಅಂತ ಅಷ್ಟೊತ್ತು ಅಲ್ಲದೆ ಶಾಪಿಂಗಲ್ಲಿ ಏನೇನಿದೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆಯೇ ಅಲ್ಲಿ ಪ್ಯೂರ್ ರುದ್ರಾಕ್ಷಿ ಕೂಡ ಸಿಗ್ತದೆ ನಮಗೆ. ರುದ್ರಾಕ್ಷಿ ಕಾಯನ್ನು ಅವರೇ ಅಲ್ಲಿ ಪ್ಯೂರ್ ಕೊಡ್ತಾರೆ. ರುದ್ರಾಕ್ಷಿ ಕೆಣ್ಣು ಇಂಥದ್ದೆಲ್ಲ ತೊಗೊಳ್ಬೋದು ಅಂತ ಅನ್ನಿಸ್ಕೊಂಡಿದ್ವಿ. ಅಂದರೆ ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸ್ತು. ಹಾಗಾಗಿ ಅದನ್ನು ಒಂದಿಷ್ಟು ತೊಗೊಂಡ್ವಿ. ಯಾರಿಗಾದರೂ ಕಾಶಿಯಿಂದ ಬಂದಕ್ಕೆ ಇದು ಕಾಲಭೈರವನ ಟೆಂಪಲ್ಗೆ ಹೊರಟಿದ್ದೀವಿ. ಹಾಗೆಯೇ ನಾವು ಗೇಟ್ 1 ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗಿದ್ದು. ಇಲ್ಲಿ 4 ಗೇಟ್ ಇದೆ. ಸೊ ನೀವು ಬೆಳಗ್ಗೆ ಅಂದರೆ ಲಿಂಗ ಸ್ಪರ್ಶ ಅಂತ ಹೇಳ್ತಾರಲ್ಲ, ಲಿಂಗವನ್ನು ಮುಟ್ಟಿ ಪೂಜೆ ಮಾಡೋದಕ್ಕೆ ಬಿಡ್ತಾರೆ. ಅದಕ್ಕೆ ಆಲ್ಮೋಸ್ಟ್ ನಾವು 3 o'clock ಶುರುವಾಗುತ್ತೆ. ಸೊ ಆಲ್ಮೋಸ್ಟ್ 2 o'clock ಕ್ಯೂವನ್ನು ನಿಲ್ತಾರೆ. ಅದಕ್ಕೂ ಕೂಡ ಟಿಕೆಟ್ ತೊಗೊಳ್ಬೇಕಾಗುತ್ತೆ. ಅಲ್ಲೇ ಟಿಕೆಟ್ ಕೊಡ್ತಾರೆ, 300 ರೂಪೀಸ್ ಪರ್ ಪರ್ಸನ್ನು. ಸೊ 2 o'clockಗೆಲ್ಲ ನಿಮಗೆ ಹೋಗೋದಕ್ಕೆ ಆಟೋ ಸಿಗಲ್ಲ. ನೀವು ಕಾಶಿಯಲ್ಲಂತೂ ಕಾರಲ್ಲಿ ಏನಾದರೂ ಹೋದಕ್ಕೆ ಕಾರಲ್ಲಿ ಹೋಗೋರಿಗೆ ಗೊತ್ತಿರೋದು ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ, ಅಲ್ಲೇ ಜನ ಓಡಾಡ್ತಿರ್ತಾರೆ, ಅಲ್ಲೇ ಸೈಕಲಲ್ಲಿ ಹೋಗ್ತಿರ್ತಾರೆ, ಅಲ್ಲೇ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಜಾಗನೇ ಇಲ್ಲ. ರೋಡ್ ಫುಲ್ ಎಷ್ಟು ಅಗಲ ಇದೆ ಅಷ್ಟೂ ಅಗಲನೂ ಜನ, ಕಾರು, ಈ ಆಟೋಸು ಅಂದ್ಕೊಂಡು ತಲೆ ಕೆಟ್ಟು ಹೋಗ್ಬಿಡುತ್ತೆ. ಮತ್ತು ಶಾಪಿಂಗ್ ಹೋದಾಗಲೂ ಅಷ್ಟೇ ಕಿರಿಕಿರಿ ಆಗುತ್ತೆ. ಈ ಮಕ್ಕಳು, ವಯಸ್ಸಾದವರೆಲ್ಲ ಇದ್ರಂತೂ ತುಂಬಾ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ನಾನು, ನಮ್ಮಮ್ಮ ಮತ್ತು ನನ್ನ ಮಗಳನ್ನ ರೂಮಲ್ಲೇ ಬಿಟ್ಟು ನಾವು ಹೋಗಿದ್ದು. ಅವ್ರಿಗೆ ತುಂಬ ಕಿರಿಕಿರಿ ಆಗುತ್ತೆ ಮತ್ತು ತುಂಬ ಸೆಕೆ ಇದೆ ಕಾಶಿಯಲ್ಲಿ. ನಾವು ಚಳಿ ಇರುತ್ತೆ ಅಂತ ಹೇಳಿ ಸ್ವೆಟರ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ ಬೆಂಗಳೂರಿಂದ. ಬಟ್ ಯಾವುದೂ ಯೂಸ್ ಆಗಿಲ್ಲ. ಎಷ್ಟು ಸೆಕೆ ಇರುತ್ತೆ ಅಂತಂದರೆ, ನೀವೇನಾದರೂ ಹೋಗೋದಿದ್ರೆ 4 ದಿನಕ್ಕೆ 4 ಬಟ್ಟೆ ಅಲ್ಲ 5-6 ಬಟ್ಟೆ ಇಟ್ಕೊಂಡು ಹೋಗಿ ಬೇಕಾಗತ್ತೆ, ಅಷ್ಟು ಸೆಕೆ ಇರುತ್ತೆ. ನಮಗೆ ರೂಮಲ್ಲಿ ಸ್ವಲ್ಪ ಬಟ್ಟೆಯನ್ನು ಒಣಗಿ ಹಾಕಿ, ಅದು ಒಗ್ದು ಹಾಕಿ ಒಣಗಿ ಹಾಕೋದಕ್ಕೆ ಮೇಲೆ ಟೆರೆಸ್, ನಾವು ಲಾಸ್ಟ್ 3rd ಫ್ಲೋರಲ್ಲಿ ಇದ್ದಿದ್ದು. ಹಾಗಾಗಿ ನಮಗೆ ಟೆರೆಸ್ ಮೇಲೆ ಜಾಗ ಇದೆ, ಹಾಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ನಾವು ಅಲ್ಲಲ್ಲೇ ವಾಶ್ ಮಾಡಿ ಎಲ್ಲ ಒಣಗಾಗಿ ಹಾಕ್ಬಿಟ್ವಿ. ಇಲ್ಲಾಂದರೆ ಆಗೋದೇ ಇಲ್ಲ, ಅಷ್ಟು ಸೆಕೆಯಲ್ಲಿ ಬೆವರಿ ಡ್ರೆಸ್ ಎಲ್ಲ ಒಂಥರ ಸ್ವೆಟ್ಟಿಂಗ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅಲ್ಲಲ್ಲೇ ವಾಶ್ ಮಾಡಿದ್ವಿ. ತುಂಬಾ ಸೆಕೆ ಇದೆ. ಎಷ್ಟು ಸ್ವೆಟ್ ಆಗುತ್ತೆ ಅಂತ ಹೇಳಿದ್ರೆ ವಯಸ್ಸಾದವರಿಗಂತೂ ತುಂಬಾ ಕಷ್ಟ. ಮತ್ತು ಟೆಂಪಲ್ಗೆ ಹೋಗೋದಕ್ಕೂ ಅಷ್ಟೇ, ಕೆಲವೊಂದು ಟೆಂಪಲ್ಸ್ಗೆ ಆಟೋಸ್ ಬರೋದಿಲ್ಲ. ಹಾಗಾಗಿ ಅವರಿಗೆ ವೀಲ್ ಚೇರ್ಸನ್ನು ತೊಗೊಂಡು ಹೋಗ್ಬೋದು. ವೀಲ್ ಚೇರ್ಸ್ ಇರುತ್ತೆ, 100-150 ಎಲ್ಲ ತೊಗೊಳ್ತಾರೆ. ಅವರೇ ತಳ್ಕೊಂಬಂದು ಬಿಡ್ತಾರೆ. ಆದರೆ ಕೆಲವೊಂದು ದೇವಸ್ಥಾನದೊಳಗೆ
ನಡ್ಕೊಂಡೇ ಹೋಗಬೇಕಾಗತ್ತೆ. ತುಂಬಾ ರಶಪ್ಪ, ಅಷ್ಟು ಕಿರಿಕಿರಿ ಆಗುತ್ತೆ ಅಂದರೆ ಅಷ್ಟು ಕಿರಿಕಿರಿ ಆಗುತ್ತೆ. ಹಾಗೆಯೇ ಹೋಗಬೇಕಾದ್ರೆ ಸ್ವಲ್ಪ ಪರ್ಸು, ಮೊಬೈಲು, ಸರ ಇದೆಲ್ಲ ಸ್ವಲ್ಪ ಜೋಪಾನವಾಗಿರಿ. ಯಾವಾಗ ಏನು ಇಳಿತಾರೆ ಅಂತ ಗೊತ್ತಾಗಲ್ಲ, ತುಂಬ ರಶ್ ಇರುತ್ತಲ್ವ. ಸೊ ನಾವು ಎಷ್ಟೇ ಕೇರ್ ತೊಗೊಂಡ್ರು ಅಷ್ಟು ರಶ್ಶಲ್ಲಿ ಇಳಿದಾಗ ನಮಗೆ ಗೊತ್ತೇ ಆಗೋಲ್ಲ. ಅದು ಅಲ್ಲದೆ ಇವಾಗೇನೋ ಕಳ್ಳರು ಮರ್ಕ್ಯುರಿಯನ್ನು ಯೂಸ್ ಮಾಡ್ತಾರೆ. ಸೊ ಮರ್ಕ್ಯುರಿಯನ್ನು ಯೂಸ್ ಮಾಡಿ ನೀವು ಚಿನ್ನವನ್ನು ಮುಟ್ಟಿದರೆ ಅದು ಚಿನ್ನ ಅಲ್ಲಿಗೆ ಕಟ್ಟಾಗಿ ಹೋಗ್ಬಿಡುತ್ತೆ. ಇಳಿಯೋದು ಪಳಿಯೋದು ಏನೂ ಬೇಕಾಗಲ್ಲ. ಸೊ ನೀವೇನು ಅನ್ಕೋತೀರಾ, ಎಲ್ಲೋ ಬಿದ್ದು ಹೋಗಿದೆ ಅನ್ಕೋತೀರಾ, ಬಟ್ ಅದು ಬಿದ್ದು ಹೋಗಿರಲ್ಲ. ಅವ್ರು ಕಟ್ ಮಾಡಿ ಬಿದ್ದು ಹೋಗಿ ತುಂಬ ಜನ ಇರ್ತಾರೆ, ಅವರು ಗ್ಯಾಂಗ್ ಇರುತ್ತೆ. ಸೊ ಪಾಸ್ ಮಾಡಿ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಇಲ್ಲ ಚಿನ್ನವನ್ನು ಎಲ್ಲ ತೆಗೆದು ರೋಲ್ಡ್ ಗೋಲ್ಡ್ ಹಾಕೊಂಡು ಹೋದರೆ ಬೆಸ್ಟು. ನಾನು ಕೂಡ ಎಲ್ಲ ತೆಗೆದಿಟ್ಟು ರೋಲ್ಡ್ ಗೋಲ್ಡ್ ಹಾಕೊಂಡು ಹೋದೆ. ಬಟ್ ನಂಗೆ ಸೆಕೆಗೆ ಅದು ರೋಲ್ಡ್ ಗೋಲ್ಡ್ ಕೂಡ ಕುತ್ತಿಗೆ ಎಲ್ಲ ಫುಲ್ ಸೆಕೆ ಬೊಕ್ಕೆ ಥರ ಆಯಿತು. ತುಂಬ ಸೆಕೆ ಇದೆ, ತಡ್ಕೊಳಕ್ಕಾಗೋದಿಲ್ಲ. ರೂಮಂತೂ ಫ್ಯಾನು ಎ ಸಿ ಇದ್ದರೆ ಬೆಸ್ಟು. ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ, ತೊಗೊಳ್ಬೋದು. 3,000 ಒಂದಿನಕ್ಕೆ 3,000 3,500 ಎಲ್ಲ ಇದೆ ಎ ಸಿ. ನಾವಿದ್ದು ರೂಮಲ್ಲೂ ಕೂಡ ನಾವು ಎ ಸಿ ತೊಗೊಂಡಿದ್ವಿ. ಅಂದರೆ ನಾವು ಪೂರ್ತಿ ಎ ಸಿ ತೊಗೊಳ್ಳಿಲ್ಲ, ಬಟ್ ಆದ್ರೂ ಒಂದು 3 hours ಹಾಕಿ ಅಂತ ಹೇಳ್ತಿದ್ವಿ, ಹಾಕ್ತಿದ್ರು. ಬಿಸಿನೀರು ಬೇಕಾಗಲ್ಲ. ಅಲ್ಲಿ ನೀವು ಎಷ್ಟು ಸತಿ ಶಾಪಿಂಗ್ ಹೋಗಿ ಬಂದಾಗಲೆಲ್ಲ ಸ್ನಾನ ಮಾಡಿಬಿಟ್ಟು ನಿಮಗೆ ಸಮಾಧಾನ ಆಗಲ್ಲ, ಅಷ್ಟು ಬೆವರ್ತೀರ, ಅಷ್ಟು ಸೆಕೆ ಇರುತ್ತೆ. ತುಂಬಾ ಸೆಕೆ ಇದೆ. ಇಲ್ಲಿ ರುದ್ರಾಕ್ಷಿಯವರು ಅವರೇ ಕಾಯನ್ನು ಅದನ್ನು ಕೊಡ್ತಾ ಇರೋವಂಥದ್ದು. ನೇಪಾಳಿನ ಈ ರುದ್ರಾಕ್ಷಿ ಕಾಯಿ ಇದು ತುಂಬ ಥರದ ರುದ್ರಾಕ್ಷಿ, ಗೌರಿ ಶಂಕರ ಕಾಸ್ಟ್ಲಿ ಅಂತ. ನಾವು ಸಿಂಪಲ್ ರುದ್ರಾಕ್ಷಿ ತೊಗೊಂಡ್ವಿ, 20 rupees ಒಂದು. ಕೆಲವೊಂದು ಸಾಲಿಗ್ರಾಮ, ಶಂಖ, ಹಾಗೆಯೇ ಇನ್ನೊಂದೇನು ಕಸ್ತೂರ್ಕಾಯಿ ಅಂತ ಹೇಳ್ತಿದ್ರು. ಅದೇನು ನಂಗೆ ಗೊತ್ತಾಗಲಿಲ್ಲ. ಒಂಥರ ನೋಡೋದಕ್ಕೆ ಒಂಥರ ಆಯ್ತು, ವಿಚಿತ್ರ ಆಗಿತ್ತು. ಅದೇನು ನಂಗೆ ಗೊತ್ತಾಗಲಿಲ್ಲ. ಸುಮ್ಮನೆ ಹೀಗೆ ನಾನೇನು ತೊಗೊಳ್ಳಿಲ್ಲ. ನಮಗೆ ಹೋಗ್ತಾ ನೀರು, ಮಜ್ಜಿಗೆ, ಎಳ್ನೀರು ಇದನ್ನೇ ಕುಡಿದು ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಅಷ್ಟು ಒಂದು ಬಾಯಾರಿಕೆ ಆಗುತ್ತೆ ಸೆಕೆಗೆ. ಕಾಲಭೈರವನ ಟೆಂಪಲಲ್ಲೂ ಅಷ್ಟೇ ತುಂಬಾ ಲೂಟಿ ಮಾಡ್ತಾರೆ. ಒಳಗೆ ಹೋಗಿ ಅದೇನೋ ದಾರ ಅಂತ ಕೊಡ್ತಾರೆ, ಪೂಜೆ ಮಾಡಿಸಿ ದೇವರಿಗೆ ಇಟ್ಕೊಡ್ತಾರೆ. ಆಮೇಲೆ ನೀವು ಕಟ್ಕೊಳ್ಳಿ ಅಂತ. ನೀವೇ ಕಟ್ಕೊಳ್ಳಿ. ಅಲ್ಲಿ ಯಾರೋ ಬಾಬಾಗಳು ಕೂತಿರ್ತಾರೆ, ಅವ್ರಿಗೆ ಕೈಗೆ ಹೋಗಿ ಕಟ್ಟಿ ಅಂತ ಕೊಟ್ಟರೆ ಅವ್ರು ನಿಮಗೆ ಸರಿಯಾಗಿ ಬೋಳಿಸ್ತಾರೆ. ನಮಗೂ 500 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ ಅಂತ ಕೂತಿದ್ರು. ಬಟ್ ನಾವು ಒಂದಿಷ್ಟು ಕೊಟ್ಬಿಟ್ಟು ಬಂದ್ವಿ. ಹೋದ್ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಅಂಥೇಳಿ. ಅಂದರೆ ದೇವಸ್ಥಾನದಲ್ಲೇ ಲೂಟಿ ಮಾಡಿದ್ರೆ ಬೇಜಾರಾಗುತ್ತೆ. ಇದು ಅಲ್ಲಲ್ಲಿ ನಾನು ಹೇಳಿದ್ನಲ್ಲ, ದುರ್ಗಾದೇವಿಯನ್ನು ಕೂರಿಸಿ ಪೂಜೆ ಮಾಡ್ತಾರೆ ಅಂತ. ಇದು ಕಾಲಭೈರವನ ಟೆಂಪಲಲ್ಲಿ ಕೂರಿಸಿದಂತಹ ದುರ್ಗಾದೇವಿ. ಇಲ್ಲಿ ಗಲ್ಲಿಯಲ್ಲೂ ಕೂರಿಸ್ತಾರೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಮಗೆ ತುಂಬ ಜನ ಅಗೋರಿ ಬಾಬಾಗಳು ಸಿಕ್ಕಿದ್ರು. ಬಟ್ ನನಗೆ ಫೋಟೋಸ್ ತಕ್ಕೊಳ್ಳೋಕ್ಕೆ ಭಯ ಆಯಿತು. ಅವ್ರು ಏನಾದರೂ ಮಾಡಿಬಿಟ್ರೆ ಅಂತ ನೋಡೋದಕ್ಕೆ ಒಂಥರ ಭಯ ಆಗುತ್ತೆ. ಮತ್ತು ಹೋಗಿ ಫೋಟೋಸ್ ತಗೊಂಡ್ರೆ ಏನಾದರೂ ಮಾಡಿದ್ರೆ ಅಂತ, ಹಾಗಾಗಿ ತೆಗಿಯೋಕ್ಕೆ ಹೋಗಿಲ್ಲ. ತುಂಬ ಜನ ಬರ್ತಾರೆ, ವಯಸ್ಸಾದವರು ಎಲ್ಲ. ವೀಲ್ ಚೇರ್ ಫೆಸಿಲಿಟಿ ಇರೋದು ಒಂದು ಚೆನ್ನಾಗಿದೆ. ಬಟ್ ಒಂದು ಅಂತ ಹೇಳಿದ್ರೆ ತುಂಬಾ ಗಲ್ಲಿ, ಓಡಾಡೋದಕ್ಕೆ ಜಾಗ ಇಲ್ಲ. ಅಂದರೆ ಓಲ್ಡ್ ಬನಾರಸ್ ಮಾತ್ರ ಎಷ್ಟು ಹಳೆಯದು ಅಂತ ಹೇಳಿದ್ರೆ ಹಾಗೇ ಇದೆ, ಅದೇನು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಅವರು ಒಂದು ವೇಳೆ ನಾವು ಚೇಂಜ್ ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ಸು ಅಂತಂದ್ರೂ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ತುಂಬ ವ್ಯಾಪಾರ ಎಲ್ಲ ಲಾಸ್ ಆಗಿಬಿಡುತ್ತೆ ಅವರಿಗೆ, ಅದನ್ನೆಲ್ಲ ಬಿಚ್ಚಿ ಮಾಡೋದಕ್ಕೆ. ಅದಕ್ಕೆ ಮಾಡೋಕ್ಕೆ ಆಗಲ್ಲ ಅವರಿಗೆ. ಸೊ ನ್ಯೂ ಬನಾರಸ್ ಚೆನ್ನಾಗಿದೆ. ಇದು ಗೇಟ್ ನಂಬರ್ 4. ಇಲ್ಲಿಂದನೇ ತುಂಬಾ ರಶ್ ಇರುತ್ತೆ. ರಶಲ್ಲಿ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ದೇವ್ರ ದರ್ಶನ ಸರಿಯಾಗಿ ಮಾಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ, ಬೈತಾ ಇರ್ತಾರೆ. ಹಾಗೆಯೇ ಇದನ್ನು ಮುಗಿಸ್ಕೊಂಡು ಸಂಜೆ ಗಂಗಾರತಿಗೆ ಹೋಗಿ, ಗಂಗಾರತಿಯಲ್ಲೂ ಅಷ್ಟೇ ತುಂಬಾ ಮೀಟಿಂಗ್ ಮಾಡ್ತಾರೆ. ಅದರದ್ದು ವಿಡಿಯೋ ನಾನು ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಅಯೋಧ್ಯ ವೀಡಿಯೋಸು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಕಾಲಭೈರವನ ಕಾಲಭೈರವ ಅಂತ ಹೇಳಿದ್ರು ಈಶ್ವರನ ಜಡೆಯಿಂದ ಹುಟ್ಟಿದವನು. ಅವನಿಗೆ ತನ್ನ ಪತ್ನಿ ಪಾರ್ವತಿಯನ್ನು ಯಕ್ಷರಾಜರುಗಳು ಯಜ್ಞಕ್ಕೆ ಹಾರಿ ಪ್ರಾಣವನ್ನು ಬಿಟ್ಟಾಗ ಅವನಿಗೆ ಕೋಪ ಬಂದು ಭೈರವ ಅಂತ ತಿರುಗ್ತಾನೆ, ಕೂದಲನ್ನು ಅಲ್ಲಾಡಿಸ್ತಾನೆ. ಸೊ ಆ ಕೂದಲಿನಿಂದ ಹುಟ್ಟಿದಂಥವನು ಕಾಲಭೈರವ ಅಂತೇಳಿ. ಅವನಿಗೆ ತುಂಬ ಕೋಪ ಇರುತ್ತಂತೆ.
ಸೊ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆಯೋ ಮೊದಲು ನಾವು ಅವನ ಅನುಮತಿಯನ್ನು ಪಡೆದು ನಂತರ ವಿಶ್ವನಾಥನ ದರ್ಶನವನ್ನು ಮಾಡಬೇಕಂತೆ ಅಂತ ಸ್ಟೋರಿ. ಬಟ್ ನಮ್ಮದು ಉಲ್ಟಾ ಆಯಿತು, ನಮಗೆ ಅದು ಗೊತ್ತೂ ಇರಲಿಲ್ಲ. ಆಮೇಲೆ ಹೋದ್ವಿ. ಬಟ್ ಸುತ್ತಾಡೋಕೆ ಒಂದು ಬೇಜಾರು ಅಂತ ಹೇಳಿದ್ರೆ ತುಂಬ ಗಲ್ಲಿ, ತುಂಬ ಇಕ್ಕಟ್ಟು, ಕಿರಿಕಿರಿ, ಒಂದು ಸೆಕೆ. ಈಗಲೇ ಇಷ್ಟು ಸೆಕೆ ಅಕ್ಟೋಬರ್ನಲ್ಲಿ ಅಂತ ಹೇಳಿದ್ರೆ ಮೇಯಲ್ಲೆಲ್ಲ ಅವ್ರ ಕತೆ ಏನು ಅಂತ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ. ಅಷ್ಟು ಪ್ರಾಬ್ಲಮ್ ಇರ್ಬೋದು ಅವರಿಗೆ. ತುಂಬಾ ಸೆಕೆ ಆಗುತ್ತೆ ಅಲ್ಲಿ. ಎಲ್ಲರೂ ಕೂಡ ಚಿಲ್ಲರ್ ಅಂದರೆ ಐಸ್ ವಾಟರ್ನೇ ಕುಡಿಯೋವಂಥದ್ದು, ಯಾರೂ ನಾರ್ಮಲ್ ವಾಟರ್ ಕುಡಿಯೋದೇ ಇಲ್ಲ. ವಾ, ನನಗಂತೂ ನೋಡಿ ಸಾಕಾಯಿತು. ಬಟ್ ಚೆನ್ನಾಗಿತ್ತು ಜರ್ನಿ. ಥ್ಯಾಂಕ್ ಯು.